ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನು ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಆರ್ಥಿಕ ಇಲಾಖೆಯ ತಾಂತ್ರಿಕತೆ, ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸಿ.ಎಸ್. ಷಡಾಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ಈ ವಿಷಯದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವ ಅವರು ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರುತ್ತಿದ್ದಾರೆ. ಷಡಾಕ್ಷರಿ ಅವರ ನಿಲುವು: ನಿವೃತ್ತ ನೌಕರರು ಸರ್ಕಾರದ ಅವಿಭಾಜ್ಯ ಅಂಗ. 70 ವರ್ಷ ದಾಟಿದವರಿಗೆ ಶೇ. 10ರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವುದು ಕೇವಲ ಆರ್ಥಿಕ ಸಹಾಯವಲ್ಲ, ಅದು ಅವರಿಗೆ ನೀಡುವ ಗೌರವ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಎಂದು ಅವರು ಇತ್ತೀಚಿನ ಸಭೆಗಳಲ್ಲಿ ತಿಳಿಸಿದ್ದಾರೆ. ಮುಂದಿನ ಯೋಜನೆ: ಸರ್ಕಾರವು ಈ ಬೇಡಿಕೆಯನ್ನು ಶೀಘ್ರವಾಗಿ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಸಂಘವು ಸಿದ್ಧತೆ ನಡೆಸುತ್ತಿದೆ. ಒಪಿಎಸ್, ಆಪ್ಸ್ ಮತ್ತು ಎನ್ಪಿಎಸ್ ಸಂಘರ್ಷ ಪಿಂಚಣಿದಾರರ ವಲಯದಲ್ಲಿ ಹಳೆಯ ಪಿಂಚಣಿ ಯೋಜನೆ ಆಪ್ಸ್ ಜಾರಿಗೆ ತರಬೇಕೆಂಬ ಬೇಡಿಕೆಯು ಪ್ರಬಲವಾಗಿದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನೀಡಿದ್ದ ಭರವಸೆಯನ್ನು ಈಡೇರಿಸಲು ಸಿ.ಎಸ್. ಷಡಾಕ್ಷರಿ ನೇತೃತ್ವದಲ್ಲಿ ಉಮಾ ಮಹದೇವನ್ ಸಮಿತಿಯ ವರದಿಗಾಗಿ ಒತ್ತಡ ಹೇರಲಾಗುತ್ತಿದೆ. ಮುಖ್ಯ ಅಂಕಿಸಂಖ್ಯೆಗಳು: ಕನಿಷ್ಠ ಪಿಂಚಣಿ ಏರಿಕೆ 8,500 ರೂಪಾಯಿರಿಂದ 13,500 ರೂಪಾಯಿಗೆ. ಗರಿಷ್ಠ ಪಿಂಚಣಿ ಮಿತಿ 1,20,600 ರೂಪಾಯಿ. ಬಾಕಿ ಇರುವ ಬೇಡಿಕೆ: 70 ವರ್ಷ ಮೇಲ್ಪಟ್ಟವರಿಗೆ ಶೇ. 10ರಷ್ಟು ಹೆಚ್ಚುವರಿ ಮೊತ್ತ. ಮುಕ್ತಾಯ: ನಿವೃತ್ತ ನೌಕರರ ನಿರೀಕ್ಷೆ. ನಿವೃತ್ತ ನೌಕರರು ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಗೌರವಯುತವಾಗಿ ಬಾಳಲು ಈ ಪಿಂಚಣಿ ಹೆಚ್ಚಳ ಅತ್ಯಗತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು, ನಿವೃತ್ತರ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ಆಶಾವಾದ ಎಲ್ಲರಲ್ಲಿದೆ. ಅಧ್ಯಕ್ಷ ಸಿ.ಎಸ್. ಷಡಾಕ್ಷರಿ ಅವರ ನೇತೃತ್ವದ ಸಂಘಟಿತ ಹೋರಾಟವು ಸದ್ಯದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುವಂತೆ ಮಾಡಲಿ ಎಂಬುದು ಎಲ್ಲರ ಹಾರೈಕೆ. ನಿಮಗೆ ಈ ವಿಷಯದ ಕುರಿತು ಯಾವುದಾದರೂ ಅಧಿಕೃತ ಸರ್ಕಾರಿ ಆದೇಶದ ಪ್ರತಿ ಅಥವಾ ನಿರ್ದಿಷ್ಟ ದಿನಾಂಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾನು ಹುಡುಕಿ ನೀಡಬಲ್ಲೆ. ನಾನು ನಿಮಗೆ ಈ ವಿಷಯದಲ್ಲಿ ಬೇರೆ ಯಾವುದಾದರೂ ಸಹಾಯ ಮಾಡಲಾರೆ? ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಕಂಟಿನ್ಯೂಸ್ ಆಗಿ ಅನ್ಯಾಯ ಆಗ್ತಾ ಇರುವಂತದ್ದು. 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ನಮ್ಮ ಒಂದು ರಾಜ್ಯ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನ 70 ವರ್ಷ ದಾಟಿರುವಂತಹ ಒಂದು ನೀಡಬೇಕಾಗಿತ್ತು. ಅದ್ರ ಜೊತೆಗೇನೆ ಏನೆಲ್ಲ 75-80 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತವರಿಗೆ 100% ಹೆಚ್ಚಿನ ಪಿಂಚಣಿಯನ್ನ ನೀಡಬೇಕು ಅಂತ ಈಗಾಗಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸುಗಳನ್ನ ಮಾಡಲಾಗಿತ್ತು. ಬಟ್ ಅದ್ಯಾವುದೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗದೇ ಇರುವಂತದ್ದು ರಾಜ್ಯ ಪಿಂಚಣಿದಾರರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ವಿಷಯವಾಗಿದೆ. ಏನಕ್ಕಂದ್ರೆ ಪಿಂಚಣಿದಾರರು ಎಕ್ಸ್ಪೆಕ್ಟ್ ಮಾಡಿರುವಂತದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಸಂಬಳ ಏರಿಕೆ ಮಾಡಲಾಗ್ತಾ ಇದೆ, ಅಂದ್ರೆ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸರ್ಕಾರಿ ನೌಕರರ ಸಂಬಳ ಯಾವ ರೀತಿಯಾಗಿ ಏರಿಕೆ ಮಾಡಲಾಗ್ತಾ ಇದೆ, ಅದ್ರ ಜೊತೆಗೇನೆ ಪಿಂಚಣಿದಾರರ ಒಂದು ವೇತನದಲ್ಲಿಯೂ ಕೂಡ ವೃದ್ಧಿಯನ್ನ ಮಾಡಲಾಗುತ್ತೆ ಅಂತ ಭಾವಿಸಿದ್ದರು. ಅದ್ರ ಜೊತೆಗೇನೆ ಸಿ.ಎಸ್. ಷಡಕ್ಷರಿ ಅವರು ಟೈಮಲ್ಲಿ ಹೇಳಿರುವಂತಹ ಒಂದು ಭರವಸೆಗಳನ್ನ ನಾವು ನೋಡಿದ್ರೆ ಪಿಂಚಣಿದಾರರಿಗೆ ಮತ್ತು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ಈ ಒಂದು 7ನೇ ವೇತನ ಆಯೋಗದ ಲಾಭ ಸಿಗಲಿದೆ ಅಂತಾನೆ ಹೇಳಿದ್ರು. ಸೊ ಇದಾದ್ಮೇಲೆ ಪಿಂಚಣಿದಾರರ ಒಂದು ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಎಲ್ ಭೈರಪ್ಪನವರು ಕೂಡ ನಮ್ಮ ಒಂದು ಸಿ.ಎಸ್. ಷಡಕ್ಷರಿ ಅವರಿಗೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿರುವಂತದ್ದು ನಾವು ಮೊದಲು ನೋಡಿದ್ದೇವೆ. ಸೊ ಎಲ್ಲ ಒಂದು ಚರ್ಚೆಗಳಲ್ಲಿ ಬೇಸಿಕಲಿ ಸರ್ಕಾರ ಪಾಸಿಟಿವ್ ಆಗಿ ಸ್ಪಂದನೆಯನ್ನೇ ನೀಡ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ರಿಸಲ್ಟ್ಗಳು ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ನಮ್ಮ ಒಂದು ಪಿಂಚಣಿದಾರರಿಗೆ ಸಿಗ್ತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪೆನ್ಷನ್ ಆಗಿರ್ಬೋದು ಇನ್ನೂ ಕೂಡ ವೃದ್ಧಿ ಆಗದೆ ಇರುವಂತದ್ದು ತುಂಬಾನೇ ಕ್ಲಿಷ್ಟಕರ ವಿಷಯವಾಗಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತಹ ಸಿ.ಎಸ್. ಷಡಕ್ಷರಿ ಅವರು
ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಬೇಡಿಕೆಯಂತೆ 7ನೇ ವೇತನ ಆಯೋಗವನ್ನ ನೀವು ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ದೀರಾ. ಆ ಒಂದು ವಿಷಯದಲ್ಲಿ ನಿಮಗೆ ಧನ್ಯವಾದಗಳನ್ನ ನಾವು ಹೇಳಕ್ ಬಯಸ್ತೀವಿ. ಆದರೆ ನಮ್ಮ ಒಂದು ಪಿಂಚಣಿದಾರರ ಬಹುದಿನಗಳ ಬೇಡಿಕೆಯಾಗಿರುವಂತಹ ಏನು ವರ್ಷಗಳಿಗೆ ಸಂಬಂಧಿಸಿದಂತೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿ, ಅದೇ ರೀತಿಯಾಗಿ 80 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಸುಮಾರು 100% ಇಲ್ಲಿ ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಏನು ಮೊದಲಿನಿಂದಲೂ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಆ ಒಂದು ಬೇಡಿಕೆಯನ್ನ ಯಾವಾಗ ಸರ್ಕಾರ ಈಡೇರಿಸಲಿದೆ, ಯಾವಾಗ ಅದಕ್ಕೆ ನೀವು ಗ್ರೀನ್ ಸಿಗ್ನಲ್ ಅನ್ನ ನೀಡ್ತೀರಾ ಮತ್ತು ಯಾವಾಗ ಆಕ್ಚುಯಲ್ ಆಗಿ ನಮ್ಮ ಒಂದು ಪಿಂಚಣಿದಾರರ ಖಾತೆಗೆ ಹೆಚ್ಚಿನ ಮೊತ್ತ ಬಂದು ಸೇರಲಿದೆ, ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲಾಗಿದೆ. ಸೊ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ಮುಂಬರುವ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿರುವಂತಹ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರ ನಡವಳಿಗಳ ಒಂದು ಪತ್ರವನ್ನ ರಿಲೀಸ್ ಮಾಡುವ ಮುಖಾಂತರ ರಾಜ್ಯದ ಎಲ್ಲ ಒಂದು ಪಿಂಚಣಿದಾರರಿಗೆ ಏನು 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿದ್ದಾರೆ ಅವರಿಗೆ ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ ಅನ್ನೋ ಒಂದು ವಿಷಯವನ್ನ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ವಿಷಯ ತುಂಬಾ ಸತಿ ಈ ರೀತಿಯಾಗಿ ಆಗಿದೆ. ಅಂದ್ರೆ ಮೊದಲು ಕೂಡ ಇದ್ರ ಮೇಲೆ ಡಿಸ್ಕಷನ್ಸ್ ಗಳು ಆಲ್ರೆಡಿ ಆಗಿದೆ, ಇದ್ರ ಮೇಲೆ ತುಂಬಾ ಸತಿ ಮೀಟಿಂಗ್ಸ್ ಗಳು ಕೂಡ ಆಗಿದೆ. ಅಂಡ್ ಸರ್ಕಾರ ಯಾವತ್ತೂ ಕೂಡ ನಾವು ಕೊಡಂಗಿಲ್ಲ ಅಂತ ಹೇಳ್ತಿಲ್ಲ, ಕೊಡುತ್ತೆ ಅಂತಾನೆ ಹೇಳ್ತಾ ಇದೆ. ಆದರೆ ಯಾವಾಗ ಆಕ್ಚುಯಲ್ ಆಗಿ ಸರ್ಕಾರಿ ನೌಕರರ ಖಾತೆಗೆ ಈ ಒಂದು ಹಣ ಬಂದು ಸೇರಲಿದೆ, ಯಾವಾಗ ಪಿಂಚಣಿದಾರರ ಒಂದು ಪಿಂಚಣಿ ಏರಲಿದೆ ಮತ್ತು ಯಾವಾಗ ಫ್ಯಾಮಿಲಿ ಪೆನ್ಷನರ್ಸ್ ಗಳ ಒಂದು ಫ್ಯಾಮಿಲಿ ಪೆನ್ಷನ್ ಏರಲಿದೆ, ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಸಾವಿರಾರು ಪಿಂಚಣಿದಾರರು, ಲಕ್ಷಾಂತರ ಪಿಂಚಣಿದಾರರು ನಮ್ಮ ಒಂದು ರಾಜ್ಯದಲ್ಲಿ ಇದ್ದಾರೆ. ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಇಂಪ್ಲಿಮೆಂಟೇಷನ್ ಇನ್ನೂ ಕೂಡ ಆಗಿಲ್ಲ. ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ತೆಲಂಗಾಣ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಈ ರೀತಿಯಾದಂತಹ ರಾಜ್ಯಗಳಲ್ಲಿ ದೂರ ಇರುವಂತಹ ರಾಜ್ಯಗಳಲ್ಲ, ನಮ್ಮ ಒಂದು ಸುತ್ತಮುತ್ತ ಇರುವಂತಹ ರಾಜ್ಯಗಳಲ್ಲಿಯೇ ಆಲ್ರೆಡಿ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15ರಿಂದ 20% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಲಾಗ್ತಾ ಇದೆ. ಅಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರುವಂತದ್ದನ್ನ ನಮ್ಮ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಇಲ್ಲಿ ಕೇಳ್ತಾ ಇರುವಂತದ್ದು. ಆದರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ಬಂದಿದೆ. ಆದರೂ ಅದನ್ನ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಒಂದು ಆದೇಶವಾಗಲಿ ಅಥವಾ ಸರ್ಕಾರದ ಕಡೆಯಿಂದ ಒಂದು ಕಮಿಟಿ ಆಗಲಿ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗದೆ ಇರುವಂತದ್ದು ಸರ್ಕಾರಿ ನೌಕರರ ಒಂದು ಚಿಂತೆಗೆ ಕಾರಣವಾಗಿದೆ. ಸೊ ಸಿ ಎಸ್ ಷಡಕ್ಷರಿ ಅವರು ಹೇಳ್ತಾ ಇರ್ತಾರೆ, OPS ಅನ್ನ ನಾವು ಪಡೆದೇ ಪಡಿತೀವಿ, ಕರ್ನಾಟಕವನ್ನ ಬಂದ್ ಮಾಡಿ ಆದರೂ ಕಂಪ್ಲೀಟ್ ಶಟ್ ಡೌನ್ ಆದ್ರೂ ಮಾಡಿ ನಾವು OPS ಅನ್ನ ಪಡಿತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಪರಿಪೂರ್ಣವಾಗಿರುವಂತಹ ವೇತನವನ್ನ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತೆ ಮಾಡ್ತೀವಿ ಅಂತ ಲಾಸ್ಟ್ ಟೈಮ್ ನಡೆದಿರುವಂತಹ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಒಂದ್ ಕಡೆ ನೋಡಿದ್ರೆ ಸಿ ಎಸ್ ಷಡಕ್ಷರಿ ಅವರು ನಾವೆಲ್ಲರೂ ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರಾಗಲಿ, ರಾಜ್ಯ ಪಿಂಚಣಿದಾರರಾಗಲಿ ಅಥವಾ ರಾಜ್ಯದಲ್ಲಿರುವಂತಹ ಫ್ಯಾಮಿಲಿ ಪೆನ್ಷನರ್ಸ್ ಆಗಲಿ, ನಾವೆಲ್ಲರೂ ಕೂಡ ಒಂದೇ ಆಗಿದ್ದು ಈ ಒಂದು ಹೋರಾಟವನ್ನ ಮಾಡೋಣ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಕಡೆ ರಾಜ್ಯ ಪಿಂಚಣಿದಾರರ ಈ ಒಂದು ವಿಷಯ ಏನಿದೆ, ಈ ಒಂದು ಸಮಸ್ಯೆ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಅಷ್ಟು ಅಗ್ರೆಷನ್ ಅನ್ನ ಅವರು ತೋರಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನಕ್ಕಂದ್ರೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೀಟಿಂಗ್ಸ್ ಗಳಾಗ್ತಾ ಇದೆ. ಮೊನ್ನೆ ನಾವು ನೋಡಿದೀವಿ ಕೋಲಾರದಲ್ಲಿ ನಡೆದಿರುವಂತಹ ಮೀಟಿಂಗ್ ಅಲ್ಲೂ ಕೂಡ ಅವ್ರು ಹೇಳಿದ್ರು OPS ಗೆ ಸಂಬಂಧಿಸಿದಂತೆ ಆಲ್ರೆಡಿ ಕಮಿಟಿ ಫೈನಲೈಸೇಷನ್ ಫೇಸ್ ಅಲ್ಲಿ ಬಂದಿರುವಂತದ್ದು, ನಾವು ತುಂಬಾ ಬೇಗ OPS ಅನ್ನ ಒಂದು ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿರುವಂತಹ ಪ್ರೆಷರ್ ಅನ್ನ ಹಾಕ್ತಾ ಇದ್ದೀವಿ ಅನ್ನೋ ಒಂದು ವಿಷಯನ ಹೇಳಿದ್ರು. ಓಕೆ, ದಟ್ಸ್ ಫೈನ್. ನೀವು ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಇರುವಂತದ್ದು, OPS ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಆಗ್ತಾ ಇರುವಂತದ್ದು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗೆ ಒಳ್ಳೆಯ ವಿಷಯವಾಗಿದೆ. ಆದರೆ ಆಲ್ರೆಡಿ ರಿಟೈರ್ಡ್ ಆಗಿರುವಂತಹ ಸರ್ಕಾರಿ ನೌಕರರು ಆಲ್ಮೋಸ್ಟ್ ಅವರ ಬಗ್ಗೆ ಹೋರಾಡೋಕೆ ಯಾರು ಕೂಡ ಇರೋದಿಲ್ಲ. ಅಂತ ಒಂದು ಸರ್ಕಾರಿ ನೌಕರರಿಗೆ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ನಿಟ್ಟಿನಲ್ಲಿ ಅವರ ಒಂದು ಕರ್ತವ್ಯವಾಗುತ್ತೆ ಪಿಂಚಣಿದಾರರಿಗೂ ಕೂಡ ಆಗ್ತಾ ಇರುವಂತಹ ಈ ಒಂದು ವಿಷಯದ ಬಗ್ಗೆ ಅವರು ಗಮನವನ್ನ ಹರಿಸಬೇಕು. ಮತ್ತು ಯಾವ ರೀತಿಯಾಗಿ ಈ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಪಿಂಚಣಿದಾರರಿಗೆ ಹೆಲ್ತ್ ಬೆನಿಫಿಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿಲ್ಲ. ಆರೋಗ್ಯ ಸಂಜೀವಿನಿ ಯೋಜನೆ ನಮ್ಗೆಲ್ಲರೂ ಕೂಡ ಗೊತ್ತು, ಬಸವರಾಜ ಬೊಮ್ಮಾಯಿ ಅವರು ಇರುವಂತಹ ಒಂದು ಕಾಲದಿಂದಲೂ ಕೂಡ ಅದ್ರ ಮೇಲೆ ಡಿಸ್ಕಷನ್ ಆಗ್ತಾ ಇತ್ತು. ವಿಧಾನಸೌಧದ ಒಂದು ಬ್ಲಾಂಕೆಟ್ ಹಾಲ್ ಅಲ್ಲಿ ಇದ್ರ ಬಗ್ಗೆ ಮೊಟ್ಟ ಮೊದಲೇ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿತ್ತು. ಬಟ್ ಆಕ್ಚುಯಲ್ ಆಗಿ ಯಾವ ಒಂದು ಲಿಸ್ಟ್ ಆಫ್ ಹಾಸ್ಪಿಟಲ್ಸ್ ನಲ್ಲಿ ಇದರಿಂದ ಟ್ರೀಟ್ಮೆಂಟ್ ಸಿಗಲಿದೆ ಮತ್ತು ಯಾವೆಲ್ಲ ಟ್ರೀಟ್ಮೆಂಟ್ಸ್ ಗಳಿಗೆ ಎಷ್ಟೆಲ್ಲ ಪರ್ಸೆಂಟ್ ಇದರಲ್ಲಿ ಕ್ಯಾಶ್ಲೆಸ್ ಇರುತ್ತಾ ಅಥವಾ ನಾವು ಮೊದಲು ತುಂಬಿ ಆಮೇಲೆ ಇದನ್ನ ರಿಯಂಬರ್ಸ್ ಮಾಡುವಂತ
ವ್ಯವಸ್ಥೆ ಇರುತ್ತಾ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮೊದಲೇ ಡಿಸ್ಕಷನ್ ಆಗಿತ್ತು. ಬಟ್ ಆದ್ರೆ ಫೈನಲ್ ಆಗಿ ಸುವರ್ಣ ಸುರಕ್ಷಾ ಟ್ರಸ್ಟ್ ಯೋಜನೆ ಕಡೆಯಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಲಾಯಿತು. ಕೆಲವೊಂದಿಷ್ಟು ಚೈನ್ ಆಫ್ ಹಾಸ್ಪಿಟಲ್ಸ್ ಗಳನ್ನ ಕೂಡ ಲಿಸ್ಟ್ ಮಾಡಿದ್ದಾರೆ, ಅದರಲ್ಲಿ ನೀವು ಚಿಕಿತ್ಸೆಯನ್ನ ಪಡಿಬಹುದು ಅಂತ. ಬಟ್ ಇದರಲ್ಲೂ ಕೂಡ ಒಂದು ಕೊರತೆ ಇದೆ. ಸರ್ಕಾರಿ ನೌಕರರ ವಂತಿಗೆಯನ್ನ ಕಟಾವು ಮಾಡ್ತಿದ್ದಾರೆ, ಅದು ಕೂಡ ಒಳ್ಳೆಯದೇ. ಬಟ್ ಆದರೆ ಪಿಂಚಣಿದಾರರಿಗೆ ಇದರಲ್ಲಿ ಇನ್ಕ್ಲೂಡ್ ಮಾಡದೇ ಇರುವಂತದ್ದು ತುಂಬಾ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು, ಅಥವಾ ಅದರ ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ರಾಜ್ಯದಲ್ಲಿ ಪ್ರೆಸೆಂಟ್ಲಿ ಕೆಲಸ ಮಾಡುತ್ತಿರುವಂತಹ ಯಂಗ್ ಸರ್ಕಾರಿ ನೌಕರರಿಗೆ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯ ಒಂದು ಅವಶ್ಯಕತೆ ಬೀಳೋದಿಲ್ಲ. ಆದರೆ ಯಾವಾಗ 60+ ಆಗುತ್ತೆ, ಯಾವಾಗ ರಿಟೈರ್ಮೆಂಟ್ ಆಗುತ್ತೆ, ಆವಾಗಲೇ ತಾನೇ ಯಾವುದೇ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಂತ ಒಂದು ಟೈಮ್ ಅಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ರೆ ಆ ಒಂದು ಯೋಜನೆ ಆವಾಗಲೇ ಕೈ ಬಿಟ್ಟಿದ್ದಾರೆ. ಸೊ ಅದರರ್ಥ ಪಿಂಚಣಿದಾರರನ್ನು ಕೂಡ ಈ ಒಂದು ಯೋಜನೆಗೆ ಒಳಪಡಿಸಬೇಕು, ಅವರನ್ನ ಹೊರಗೆ ಇಡಬಾರದು ಅನ್ನೋದು ಸರ್ಕಾರಿ ಪಿಂಚಣಿದಾರರ ಒಂದು ಬೇಡಿಕೆಯಾಗಿದೆ. ಆ ಎಲ್ಲಾ ಬೇಡಿಕೆಗಳ ಹೊರತಾಗಿಯೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇಡಿಕೆ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿ, 70 ಇಯರ್ಸ್ ಅಬೋ ಇರುವಂತವರಿಗೆ 10%, 80 ಇಯರ್ಸ್ 85 ಇಯರ್ಸ್ ಅಬೋ ಇರುವಂತವರಿಗೆ 20 ಮತ್ತು 90 ಇಯರ್ಸ್ ಅಬೋ ಇರುವಂತವರಿಗೆ 100% ಹೆಚ್ಚಿನ ಒಂದು ಪಿಂಚಣಿಯನ್ನ 7ನೇ ವೇತನ ಆಯೋಗದ ಒಂದು ಅನುಷ್ಠಾನ ವರದಿಯ ಪ್ರಕಾರ ನೀಡಬೇಕಾಗಿತ್ತು. ಬಟ್ ಅದನ್ನ ಇನ್ನೂ ಕೂಡ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ, ಅದರಿಂದ ಆಗುವಂತ ಒಂದು ದುಷ್ಪರಿಣಾಮಗಳು ಎಲ್ಲದರಗಳು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಕರ್ನಾಟಕ ರಾಜ್ಯದ ಲಕ್ಷಾಂತರ ಸರ್ಕಾರಿ ನಿವೃತ್ತ ನೌಕರರ ಬಹುದಿನಗಳ ಬೇಡಿಕೆ ಆಗಿರುವಂತಹ 10% ಹೆಚ್ಚುವರಿ ಪಿಂಚಣಿ ಮತ್ತು 7ನೇ ವೇತನ ಆಯೋಗದ ಪೂರ್ಣ ಪ್ರಮಾಣದ ಅನುಷ್ಠಾನದ ಕುರಿತು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಿಸ್ಕಷನ್ ನ, ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋನ ಇವತ್ತು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದ ನಿವೃತ್ತ ಸರ್ಕಾರಿ ನೌಕರರು 10% ಪಿಂಚಣಿ ಹೆಚ್ಚಳ, ಭರವಸೆ ಮತ್ತು ವಾಸ್ತವದ ನಡುವೆ ಒಂದು ವಿಶ್ಲೇಷಣೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಭರವಸೆ ಏನ್ ಕೊಡಲಾಗಿತ್ತು ಮತ್ತು ವಾಸ್ತವದಲ್ಲಿ ಯಾವ ರೀತಿಯಾದಂತಹ ಒಂದು ಅಪ್ಡೇಟ್ಗಳು ನಮಗೆ ಬರ್ತಾ ಇದೆ, ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ ಮತ್ತು ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಮತ್ತು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಮಾಹಿತಿಯನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ನಾವು ಹೇಳ್ತಾ ಇರುವಂತದ್ದು. ಸೊ ಬೇಸಿಕಲಿ ಫರ್ದರ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ, ನೀವು ನೋಡ್ತಾ ಇರುವಂತದ್ದು ಫರ್ದರ್ ಡೀಟೇಲ್ಸ್ ಯಾವ ರೀತಿಯಾಗಿದೆ ಅಂತ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿರುವಂತಹ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲಿಯೇ ಉಳಿದುಕೊಂಡಿವೆ. ಇದರಲ್ಲಿ ಪ್ರಮುಖವಾದದ್ದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ 10% ಹೆಚ್ಚುವರಿ ಪಿಂಚಣ. 7ನೇ ವೇತನ ಆಯೋಗದ ವರದಿಯಲ್ಲಿ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡುವಂತೆ ಆದೇಶವನ್ನ ಮಾಡಲಾಗಿತ್ತು. ಆ ಒಂದು ಕಡತವನ್ನ ಸರ್ಕಾರ ಮಂಜೂರು ಕೂಡ ಮಾಡಿತ್ತು. ಬಟ್ ಆದರೆ ಇನ್ನೂ ಕೂಡ ಇದು ಆ ಒಂದು ಕಡತಗಳಲ್ಲಿಯೇ ಉಳಿದಿದೆ ಹೊರತು ಸರ್ಕಾರಿ ನೌಕರರ ಒಂದು ಖಾತೆಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿರುವಂತದ್ದಿಲ್ಲ, ಮತ್ತು ಅವರಿಗೆ ಇದರ ಒಂದು ಬೆನಿಫಿಟ್ ಇನ್ನೂ ಕೂಡ ಸಿಕ್ಕಿರುವುದಿಲ್ಲ. ಸೊ ಹಾಗಾಗಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಡೆ ಚಾತಕ ಪಕ್ಷಿಯಂತೆ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ, ಯಾಕೆ ಇದರಲ್ಲಿ ಡಿಲೇ ಮಾಡಲಾಗ್ತಾ ಇದೆ. ಸೊ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಬಟ್ ಆದರೆ ಈ ಒಂದು ವಿಷಯವನ್ನ ಮಾತ್ರ ಯಾಕೆ ಇಷ್ಟೊಂದು ಡಿಲೇ ಮಾಡಲಾಗ್ತಾ ಇದೆ, ಸರ್ಕಾರದ ಬಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ ಮತ್ತು ಪ್ರಿಂಟ್ ಮೀಡಿಯಾ ಆಗಿರಲಿ, ಎಲ್ಲ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಸರ್ಕಾರ ಯಾಕೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟು ಮೀನಮೇಷ ಎನಿಸ್ತಾ ಇದೆ ಅನ್ನೋದನ್ನ ಇಲ್ಲಿ ಕಂಟಿನ್ಯೂಸ್ ಆಗಿ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಯಾವ ರೀತಿಯಾದಂತಹ ಡೀಟೇಲ್ಸ್ ಇದೆ ಅಂತ ನೋಡೋಣ. 7ನೇ ವೇತನ ಆಯೋಗದ ಭರವಸೆ ಮತ್ತು 10% ಪಿಂಚಣಿ ಹೆಚ್ಚಳದ ಹಿನ್ನೆಲೆ, ಯಾವ ರೀತಿಯಾದಂತಹ ಭರವಸೆಯನ್ನ ನೀಡಲಾಗಿತ್ತು, ಅದರ ಒಂದು ಹಿನ್ನೆಲೆ ಏನಿದೆ ಅಂತ
ನೋಡೋದಾದ್ರೆ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗವು ತನ್ನ ವರದಿಯಲ್ಲಿ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಹಲವಾರು ಮಹತ್ವದ ಶಿಫಾರಸುಗಳನ್ನ ಮಾಡಿತ್ತು. ಒಂದನೇ ಶಿಫಾರಸು ಅಂದ್ರೆ 70 ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ 10% ಹೆಚ್ಚುವರಿ ಮೊತ್ತವನ್ನ ನೀಡಬೇಕು. ಇದು ಮೊದಲನೇ ಒಂದು ಶಿಫಾರಸು ನಾವು ನೋಡೋದಾದ್ರೆ ಒಂದು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ 70 ರಿಂದ 80 ವರ್ಷ ಏನ್ ಪಿಂಚಣಿದಾರರಿದ್ದಾರೆ, ವಯಸ್ಸಾಗಿರುವಂತ ಪಿಂಚಣಿದಾರರಿದ್ದಾರೆ, ಅವರಿಗೆ 10% ರಷ್ಟು ಹೆಚ್ಚುವರಿ ಮೊತ್ತವನ್ನ ನೀಡಬೇಕು ಅಂತ ಮೊಟ್ಟ ಮೊದಲನೇ ಒಂದು ಶಿಫಾರಸನ್ನ ಮಾಡಲಾಗಿತ್ತು. ಆಲ್ರೆಡಿ ಇದು 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡಲಾಗಿರುವಂತಹ ಶಿಫಾರಸು ಆಗಿದೆ. ಇದಾದ್ಮೇಲೆ ಉದ್ದೇಶ ವಯಸ್ಸಾದಂತೆ ಹೆಚ್ಚಾಗುವ ಒಂದು ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನ ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಒಂದು ಆಶಯವಾಗಿತ್ತು. ಏನೊಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಆ ಒಂದು ಕಮಿಟಿಯ ಉದ್ದೇಶ ಏನಾಗಿತ್ತು ಅಂದ್ರೆ ಯಾವಾಗ ವಯಸ್ಸು 70 ರಿಂದ 80 ವರ್ಷ ಆಗುತ್ತೆ ಅಂತ ಒಂದು ಟೈಮಲ್ಲಿ ವೈದ್ಯಕೀಯ ವೆಚ್ಚಗಳಾಗಿರ್ಬೋದು, ಇನ್ನಿತರ ವೆಚ್ಚಗಳಾಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಎಲ್ಲ ಒಂದು ವಿಷಯಗಳನ್ನ ಸರಿದೂಗಿಸುವುದಕ್ಕಾಗಿ, ಆ ಒಂದು ವೆಚ್ಚಗಳನ್ನ ಸರಿದೂಗಿಸುವುದಕ್ಕಾಗಿ ಸರ್ಕಾರಿ ನೌಕರರಿಗೆ ಎಸ್ಪೆಷಲಿ ಪಿಂಚಣಿದಾರರಿಗೆ ಯಾರು 70 ರಿಂದ 80 ವರ್ಷ ವಯಸ್ಸನ್ನ ಹೊಂದಿರ್ತಾರೆ ಅಂತವರಿಗೆ ಹೆಚ್ಚಿನ ಒಂದು ಪಿಂಚಣಿಯನ್ನ 10% ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಪ್ಡೇಟ್ ಅಲ್ಲಿ ನೀಡಲಾಗಿತ್ತು. ಸೊ ಆ ಒಂದು ವರದಿಯಲ್ಲಿ ನೀವು ನೋಡಬಹುದು. ಇನ್ನೂ ಕೂಡ ವರದಿಯ ಒಂದು ಪುಸ್ತಕ ಅವೈಲೇಬಲ್ ಇದೆ. ಅದನ್ನ ನಾವು ಆಲ್ರೆಡಿ ಪ್ರೀವಿಯಸ್ ಆಗಿರುವಂತಹ ವಿಡಿಯೋಸ್ ಗಳಲ್ಲಿ ಕೂಡ ಹಲವಾರು ಬಾರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇವೆ. ಯಾವ ರೀತಿಯಾದಂತಹ ಶಿಫಾರಸುಗಳು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಿಗಿದೆ, ಮತ್ತೆ ಯಾವ ರೀತಿಯಾದಂತಹ ಶಿಫಾರಸುಗಳು ನಿವೃತ್ತ ನೌಕರರಿಗಿದೆ, ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಒಂದು ಶಿಫಾರಸುಗಳಿದೆ ಎಲ್ಲವನ್ನು ಕೂಡ ನಾವು ಪ್ರೀವಿಯಸ್ ಆಗಿರುವಂತಹ ಒಂದು ನೀವು ಕೂಡ ಮೊದಲಿಂದಲೂ ಕೂಡ ಆ ಒಂದು ಡಿಸ್ಕಷನ್ ನಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡಿದ್ರೆ ಇನ್ನಿತರ ಯಾವ ರೀತಿಯಾದಂತಹ ಅಪ್ಡೇಟ್ ಇದೆ ಅಂದ್ರೆ ಫ್ಯಾಮಿಲಿ ಪೆನ್ಷನರ್ಸ್ಗೆ ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ ಮತ್ತು ಗ್ರೂಪ್ ಡಿ ನೌಕರರಿಗೆ ಯಾವ ರೀತಿಯಾದಂತಹ ಅಪ್ಡೇಟ್ಸ್ ಇದೆ ಅಂತ ನಾವು ನೋಡೋದಾದ್ರೆ ಜಾರಿಯಲ್ಲಿನ ವಿಳಂಬಕ್ಕೆ ಮುಖ್ಯವಾಗಿ ಕಾರಣ ಏನಿದೆ ಅಂತ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ಜಾರಿ ಆಗಿಲ್ಲ ಅನ್ನೋದು ಒಂದು ವಿಷಯವಾದ್ರೆ ಜಾರಿ ಯಾಕೆ ಆಗ್ತಾ ಇಲ್ಲ, ಇದರಲ್ಲಿರುವಂತಹ ಅಡೆತಡೆಗಳೇನಿದೆ, ಸರ್ಕಾರ ಯಾಕೆ ಇದರಲ್ಲಿ ವಿಳಂಬ ಮಾಡ್ತಾ ಇದೆ, ಇದರಲ್ಲಿ ಯಾವ ರೀತಿಯಾದಂತಹ ಟೆಕ್ನಿಕಾಲಿಟೀಸ್ಗಳು ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆಯನ್ನ ಮಾಡೋದಾದ್ರೆ ಹೇಳ್ತಾ ಹೋಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನ ಕಾರಣವಾಗಿ ನೀಡುತ್ತಿದ್ದಾರೆ. ಸೊ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, 5 ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಒಳ್ಳೆಯ ಒಂದು ವಿಷಯ, ಕರ್ನಾಟಕ ರಾಜ್ಯದ ಜನರಿಗೆ ಅದರಿಂದ ಲಾಭ ಆಗ್ತಾ ಇದೆ. ಬಟ್ ಪಿಂಚಣಿದಾರರಿಗೆ ನೀಡುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಆರ್ಥಿಕ ಹೊರೆ ಆಗಲಿದೆ ರಾಜ್ಯ ಸರ್ಕಾರಕ್ಕೆ ಅಂತ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದು ಅಷ್ಟು ಸಮಂಜಸವಾಗುವುದಿಲ್ಲ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಹೆಚ್ಚಿನ ಪಿಂಚಣಿ ನೀಡಬೇಕು ಅಂತ ಹೇಳಿರುವಂತದ್ದು ಕೂಡ ಸರ್ಕಾರ ರಚಿಸಿರುವಂತಹ ಒಂದು ಕಮಿಟಿ. ಸೊ ಹಾಗಾದ್ರೆ ಸರ್ಕಾರ ರಚಿಸಿರುವಂತಹ ಒಂದು ಕಮಿಟಿನೇ ಯಾಕೆ ಈ ರೀತಿಯಾದಂತಹ ಒಂದು ರೀಸನ್ ಅನ್ನ ನೀಡ್ತಾ ಇದೆ, ಯಾಕೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ರೀಸನ್ ನೀಡ್ತಾ ಇದ್ದಾರೆ ಆರ್ಥಿಕ ಹೊರೆಯದಂತ ಇಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದಾಗಿದೆ. ಏನಕ್ಕಂದ್ರೆ ಸರ್ಕಾರ ಎಲ್ಲ ಕಡೆಯಿಂದಲೂ ಕೂಡ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುತ್ತೆ. ರಾಜ್ಯದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತದ್ದು ದೇಶದಲ್ಲಿ ಟ್ಯಾಕ್ಸ್ ವಸೂಲಿಯಲ್ಲಿ, GST ಕಲೆಕ್ಷನ್ ಅಲ್ಲಿ ಆಗಿರುವಂತದ್ದು. ಸೊ ಅತಿ ದೊಡ್ಡ 3ನೇ ಆರ್ಥಿಕತೆ ಆಗಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ 40-30 ವರ್ಷ ಸೇವೆ ಸಲ್ಲಿಸಿರುವಂತಹ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡೋದಕ್ಕೆ ಹಣ ಇಲ್ಲ ಅಂತಂದ್ರೆ ಇದು ಯಾವುದೇ ರೀತಿಯಾದಂತಹ ಕಾರಣ ಆಗೋದಿಲ್ಲ. ಇದು ಜಸ್ಟ್ ಇಂಪ್ಲಿಮೆಂಟ್ ಮಾಡದೇ ಇರೋದಕ್ಕೆ ಒಂದು ರೀಸನ್ ಕೊಟ್ಟಂಗ ಆಗುತ್ತೆ. ಬಟ್ ಇದು ಯಾವುದೇ ರೀತಿಯಾದಂತಹ ಸಮಂಜಸವಾಗಿರುವಂತಹ ಉತ್ತರ ಅಥವಾ ಸಮಂಜಸವಾಗಿರುವಂತಹ ಒಂದು ಹೇಳಿಕೆ ಆಗೋದಿಲ್ಲ. ಸೊ ಫರ್ದರ್ ನೀವು ನೋಡ್ತಾ ಇದ್ದೀರಾ, ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ಹೊರೆಯಾಗಿದೆ. ಸೊ 5 ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ತುಂಬಾನೇ ಹಣವನ್ನ ಕೂಡ ಇಲ್ಲಿ ಖರ್ಚು ಮಾಡಲಾಗ್ತಾ ಇದೆ. ಆ ಒಂದು ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ರಾಜ್ಯದಲ್ಲಿ ಹೊರೆ ಆಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನ ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಅಂತ ಹೇಳಲಾಗ್ತಾ ಇದೆ. ನೋಡಿ,
ಏಳನೇ ವೇತನ ಆಯೋಗ ನೀಡಿರುವಂತಹ ಶಿಫಾರಸುಗಳಲ್ಲಿ ಕೆಲವೊಂದಿಷ್ಟನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವೊಂದಿಷ್ಟನ್ನ ಪೆಂಡಿಂಗ್ ಉಳಿಸಿದ್ದಾರೆ. ಅದರಲ್ಲಿಯೂ ಪಿಂಚಣಿದಾರರ ವಿಷಯಕ್ಕೆ ಸಂಬಂಧಿಸಿದಂತೆ ಇದನ್ನ ಮೀನಮೇಷ ಎನಿಸ್ತಾ ಇರುವಂತದ್ದು ಇಲ್ಲಿ ನಾವು ನೋಡ್ತಾ ಇದ್ದೀರಾ. ಇನ್ನೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡದೇ ಇರುವಂತದ್ದು ನಿಜಕ್ಕೂ ಕೂಡ ಕ್ಲಿಷ್ಟಕರ ವಿಷಯವಾಗಿದೆ. ಇದಾದ್ಮೇಲೆ ಆರ್ಥಿಕ ಇಲಾಖೆಯ ತಾಂತ್ರಿಕತೆಯೂ ಕೂಡ ಒಂದು ರೀಸನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಆರ್ಥಿಕ ಇಲಾಖೆಯ ತಾಂತ್ರಿಕತೆಯಲ್ಲಿ ಯಾವ ರೀತಿಯಾದಂತಹ ವಿಷಯ ಇದೆ, ಅಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳಿದೆ ಅಂತ ನೋಡೋದಾದ್ರೆ, ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸೊ ಏನು ಈ ಆಲ್ರೆಡಿ 7ನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಬರೋಬ್ಬರಿ 20,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಲ್ರೆಡಿ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಹೊರೆಯಿಂದಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನು ಹೆಚ್ಚುವರಿ ಪಿಂಚಣಿಯನ್ನ ನೀಡಬೇಕಾಗಿರುವಂತಿದೆ, ಆ ಒಂದು ಇಂಪ್ಲಿಮೆಂಟೇಷನ್ ನಲ್ಲಿ ಆರ್ಥಿಕ ಇಲಾಖೆಯ ಕಡೆಯಿಂದ ದೋಷ ಆಗ್ತಾ ಇದೆ ಅಂತ ಹೇಳ್ಬೋದು. ಆರ್ಥಿಕ ಇಲಾಖೆಯ ಕಡೆಯಿಂದ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಸೊ ಆರ್ಥಿಕ ಇಲಾಖೆ ಏನ್ ಕ್ಲಿಯರೆನ್ಸ್ ಕೊಡಬೇಕಾಗಿತ್ತು, ಆ ಒಂದು ಕ್ಲಿಯರೆನ್ಸ್ ನೀಡದೇ ಇರೋದ್ರಿಂದ ಇಲ್ಲಿ ಡಿಲೇಸ್ ಗಳು ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೇನೆ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ, CS ಷಡಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ. ಸೊ ಬೇಸಿಕಲಿ ನಮ್ಗೆಲ್ಲರೂ ಕೂಡ ಗೊತ್ತು, CS ಷಡಕ್ಷರಿ ಅವರು ಯಾವಾಗಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಒಂದು ತಮ್ಮ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಆವಾಗಿನಿಂದ 7ನೇ ವೇತನ ಆಯೋಗ ಆಗಿರ್ಬೋದು, DA ಹೈಕ್ಗಳಾಗಿರ್ಬೋದು, ಅಂಡ್ ಹೆಣ್ಮಕ್ಳಿಗೆ ಅಂದ್ರೆ ಫಿಮೇಲ್ ವರ್ಕರ್ಸ್ಗೆ ಒಂದು ರಜೆಗಳಾಗಿರ್ಬೋದು, ಮೆಟರ್ನಿಟಿ ಲೀವ್ಸ್ ಗಳಾಗಿರ್ಬೋದು, ಪ್ಯಾಟರ್ನಿಟಿ ಲೀವ್ಸ್ ಗಳಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಸರಿ ಸಮಾನವಾಗಿರುವಂತಹ ವೇತನ ಆಗಿರ್ಬೋದು, EL ಎನ್ಕ್ಯಾಶ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಹಲವಾರು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿಸ್ತಾನೆ ಬಂದಿದ್ದಾರೆ. CM ಬೊಮ್ಮಾಯಿ ಅವರಾಗಿದ್ದರೂ ಕೂಡ ಅವರ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡಿ 7ನೇ ವೇತನ ಆಯೋಗದ ಒಂದು ಸಂಘಟನೆಯನ್ನ ಮಾಡಿದ್ರು. ಅದಾದ್ಮೇಲೆ CM ಸಿದ್ದರಾಮಯ್ಯನವರು ಬರ್ತಾರೆ. ಅಲ್ಲಿಯೂ ಕೂಡ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಆಗಿರುವಂತಹ ಸಮಾವೇಶವನ್ನ ಮಾಡ್ತಾರೆ. 3 ಲಕ್ಷ ಸರ್ಕಾರಿ ನೌಕರರು ಬೃಹತ್ ಸಮಾವೇಶವನ್ನ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನ ನೀಡ್ತಾರೆ. ನೀವು 7ನೇ ವೇತನ ಆಯೋಗವನ್ನ ತಕ್ಷಣದಿಂದ ಜಾರಿ ಮಾಡದೆ ಹೋದ್ರೆ ಕರ್ನಾಟಕವನ್ನ ಬಂದ್ ಮಾಡಿ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ. ಅದಾದ ಮೇಲೂ ಕೂಡ ನೀವು ಒಪ್ಪದೇ ಇದ್ದರೆ ಕರ್ನಾಟಕದಲ್ಲಿ ಪೆನ್ ಡೌನ್ ಚಳವಳಿಯನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಯಾವುದೇ ಸರ್ಕಾರಿ ನೌಕರರು ತಮ್ಮ ಒಂದು ಕರ್ತವ್ಯಕ್ಕೆ ಹಾಜರಾಗದೇ ಇರುವಂತಹ ಒಂದು ಘೋಷಣೆಯನ್ನ ಕೂಡ ಮಾಡ್ತಾರೆ. ಅಂಡ್ ಈ ಎಲ್ಲ ಒಂದು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಕೂಡ ಈ ಒಂದು ಸರ್ಕಾರಿ ನೌಕರರ ಸಂಘದ ಬೃಹತ್ ಪವರ್ ಅನ್ನ ತಿಳಿದುಕೊಂಡು 7ನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಜ್ಜಾಗ್ತದೆ. ಮತ್ತು ಬಜೆಟ್ ನಲ್ಲಿ ಹಣವನ್ನ ಕೂಡ ಕ್ರೋಢೀಕರಿಸಿ ಎಲ್ಲವನ್ನೂ ಕೂಡ ಮಾಡಿ 7ನೇ ವೇತನ ಆಯೋಗವನ್ನ ಸರ್ಕಾರಿ ನೌಕರರ ಅಕೌಂಟ್ಗೆ ಫೈನಲಿ ಮುಟ್ಟುವಂತೆ ಮಾಡ್ತಾರೆ. ಇದರ ನಡುವೆ 20% ಇಂಟ್ರಿಮ್ ರಿಲೀಫ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಎಲ್ಲವೂ ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ CS ಷಡಕ್ಷರಿ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಮೊದಲು ಕೂಡ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ತಾನೆ ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತ ಇದೆ. ಬಟ್ ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು, ಇಷ್ಟೆಲ್ಲಾ ವರ್ಕ್ ಅನ್ನ ಮಾಡಿದ್ದೀರಾ, ಇಷ್ಟೆಲ್ಲಾ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಾ, ಆದರೆ ನಮ್ಮ ಒಂದು ಪಿಂಚಣಿದಾರರ ವಿಷಯಕ್ಕೆ ಬಂದಾಗ ಯಾಕೆ ಇಷ್ಟು ವಿಳಂಬವನ್ನ ಮಾಡಲಾಗ್ತಾ ಇದೆ, ಯಾಕೆ ಇದ್ರ ಮೇಲೆ ಅಗ್ರೆಸಿವ್ ಸ್ಟೆಪ್ಸ್ ಅನ್ನ ನೀವು ತೆಗೆದುಕೊಳ್ತಾ ಇಲ್ಲ, ಪ್ರಶ್ನೆ ಇಲ್ಲಿ ಸಹಜವಾಗಿ ಬರ್ತಾ ಇದೆ. ಯಾಕೆ CS ಷಡಕ್ಷರಿ ಅವರು ಅಗ್ರೆಷನ್ ಅನ್ನ ತೋರಿಸ್ತಾ ಇಲ್ಲ, ಯಾಕೆ ಸರ್ಕಾರಕ್ಕೆ ನೀವು ಇಂಪ್ಲಿಮೆಂಟ್ ಮಾಡದೆ ಹೋದ್ರೆ ನಾವು ಒಂದು ಬೃಹತ್ ಆಗಿರುವಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ ಅಥವಾ ಬೃಹತ್ ಆಗಿರುವಂತಹ ಒಂದು ರ್ಯಾಲಿಯನ್ನ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಸ್ಟೆಪ್ಸ್ ಅನ್ನ ಸರ್ಕಾರಕ್ಕೆ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಒಂದು ಇಲ್ಲಿ ಮಾತು ಕೂಡ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ CS ಷಡಕ್ಷರಿ ಅವರು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು ಸ್ಟೆಪ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ, ಈ ಒಂದು 7ನೇ ವೇತನ ಆಯೋಗದಲ್ಲಿರುವಂತಹ ಇಂಪ್ಲಿಮೆಂಟೇಷನ್ ಯಾಕೆ ಇನ್ನೂ ಕೂಡ ಕಾರ್ಯಗತ ಆಗ್ತಾ ಇಲ್ಲ ಅನ್ನೋ ಒಂದು ವಿಷಯ ಕೂಡ ಇಲ್ಲೆಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ CS ಷಡಕ್ಷರಿ ಅವರು ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡಿಲ್ಲ ಅಂತ ಇಲ್ಲ. ಕೆಲವೊಂದಿಷ್ಟು ಪ್ರಯತ್ನಗಳನ್ನ ಅವರು ಕೂಡ ಮಾಡಿದ್ದಾರೆ, ಕೆಲವೊಂದಿಷ್ಟು ಚರ್ಚೆಗಳನ್ನ ಅವರು ಕೂಡ ಮಾಡಿದ್ದಾರೆ. ಸೊ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಭೈರಪ್ಪನವರು ಕೂಡ ಹಲವಾರು ಸರಿ ಸರ್ಕಾರಿ ನೌಕರರ ಒಂದು ಪಿಂಚಣಿದಾರರ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯನ್ನ ಸರ್ಕಾರದ ಮುಂದೆ ಇಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ವಿಷಯಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಅಂತ ನಾವು ನೋಡೋದಾದ್ರೆ,
ಷಡಕ್ಷರಿ ಅವರ ನಿಲುವು ನಿವೃತ್ತ ನೌಕರರ ಸರ್ಕಾರ ಅವಿಭಾಜ್ಯ ಅಂಗ. 70 ವರ್ಷ ದಾಟಿರುವಂತಹ ಒಂದು ಸರ್ಕಾರಿ ನೌಕರರಿಗೆ 10% ಹೆಚ್ಚುವರಿ ಪಿಂಚಣಿ ನೀಡುವುದು ಕೇವಲ ಆರ್ಥಿಕ ಸಹಾಯವಲ್ಲ, ಅದು ಅವರಿಗೆ ನೀಡುವ ಗೌರವ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹಲವಾರು ಬಾರಿ ಸುತ್ತಿನ ಒಂದು ಮಾತುಕತೆಯನ್ನ ನಡೆಸಲಾಗಿದೆ ಎಂದು ಅವರು ಇತ್ತೀಚಿನ ಸಭೆಗಳಲ್ಲಿ ಹೇಳಿದ್ದಾರೆ. ಸೊ ನೋಡಿ, ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಇಲ್ಲ. ಆಲ್ರೆಡಿ ಸಿ.ಎಸ್. ಷಡಕ್ಷರಿ ಅವರಿಗೂ ಕೂಡ ಗೊತ್ತಿದೆ ಈ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಪಿಂಚಣಿದಾರರಿಗೆ 70 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ ಸಿಗಬೇಕಾಗಿರುವಂತಹ 10% ಹೆಚ್ಚಿನ ಪಿಂಚಣಿ ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳಿಗೆ ಹಲವಾರು ಸುತ್ತಿನ ಒಂದು ಮಾತುಕತೆಗಳನ್ನ ಆಲ್ರೆಡಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರೊಂದಿಗೆ ಅವರು ಆಲ್ರೆಡಿ ಡಿಸ್ಕಷನ್ ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೇಸಿಕಲಿ ಸಂಕೋಚವನ್ನ ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸಂಕೋಚವನ್ನ ಯಾಕೆ ಇಟ್ಕೊಳ್ಬಾರ್ದು ಅಂದ್ರೆ, ಬೇಸಿಕಲಿ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂಡ್ ಇದು ಎಷ್ಟು ಈಸಿಯಾಗಿ ಇಂಪ್ಲಿಮೆಂಟ್ ಆಗುವಂತ ವಿಷಯವಲ್ಲ. ಹಾಗಾಗಿ ಸರ್ಕಾರ ಪದೇ ಪದೇ ಇದನ್ನ ಡಿಲೇ ಮಾಡ್ತಾ ಇದೆ. ಬಟ್ ಸಿ.ಎಸ್. ಷಡಕ್ಷರಿ ಅವರು ಕೂಡ ಸರ್ಕಾರದ ಒಂದು ಬೆನ್ನು ಇನ್ನೂ ಕೂಡ ಬಿಟ್ಟಿಲ್ಲ, ಅವರ ಒಂದು ಹಿಂದೆ ಬಿದ್ದಿದ್ದಾರೆ. ಸೊ ಮುಂದಿನ ಯೋಜನೆ ಏನು? ಓಕೆ, ಇಷ್ಟು ದಿನ ಇಂಪ್ಲಿಮೆಂಟ್ ಆಗಿಲ್ಲ, ಫೈನ್. ಬಟ್ ಇದಾದ್ಮೇಲೆ ಮುಂದಿನ ಒಂದು ಪ್ಲಾನ್ ಏನಿದೆ, ಮುಂದಿನ ಒಂದು ಯೋಜನೆಯನ್ನ ಯಾವ ರೀತಿಯಾಗಿ ಸಿ.ಎಸ್. ಷಡಕ್ಷರಿ ಅವರು ಹಾಕಿದ್ದಾರೆ, ಯಾವ ರೀತಿಯಾಗಿ ಇದನ್ನ ಆದಷ್ಟು ಬೇಗ ಸರ್ಕಾರಿ ನೌಕರರಿಗೆ ಇಂಪ್ಲಿಮೆಂಟ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಅಂತ ನಾವು ನೋಡೋಣ. ಸೊ ಮುಂದಿನ ಒಂದು ಯೋಜನೆಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಸರ್ಕಾರವು ಈ ಬೇಡಿಕೆಯನ್ನ ಶೀಘ್ರವಾಗಿ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಅಥವಾ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಸಂಘವು ಸಿದ್ಧತೆಯನ್ನ ನಡೆಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಏನಾದ್ರೂ ಸರ್ಕಾರ ಇದೇ ರೀತಿಯಾಗಿ ಡಿಲೇಸ್ ಗಳನ್ನ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯೂ ಕೂಡ ಇದರ ಒಂದು ವಿಷಯದಲ್ಲಿ ನಮಗೆ ನೋಡೋಕ್ ಸಿಗುತ್ತೆ. ಮತ್ತು ಸಂಘದ ಒಂದು ಏನು ಚರ್ಚೆ ನಡೀತಾ ಇರುತ್ತೆ, ಸಂಘದ ಒಂದು ಏನು ಮೀಟಿಂಗ್ಸ್ ಗಳಿರುತ್ತೆ, ಆ ಒಂದು ಮೀಟಿಂಗ್ಸ್ ಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಸಿಷನ್ ನ ತೆಗೆದುಕೊಳ್ಳಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಬಿಟ್ಟರೆ ಉಳಿದಂತ ಒಂದು ವಿಷಯಗಳು, ಪಿಂಚಣಿದಾರರ ವಲಯದಲ್ಲಿ ಹಳೆಯ ಪಿಂಚಣಿ ಯೋಜನೆ OPS ಅನ್ನ ಜಾರಿಗೆ ತರಬೇಕೆಂಬ ಬೇಡಿಕೆಯೂ ಕೂಡ ಪ್ರಬಲವಾಗಿದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನೀಡಿದ್ದ ಭರವಸೆಯನ್ನ ಈಡೇರಿಸಲು ಸಿ.ಎಸ್. ಷಡಕ್ಷರಿ ನೇತೃತ್ವದಲ್ಲಿ ಉಮಾ ಮಹದೇವನ್ ಸಮಿತಿಯ ವರದಿಗಾಗಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಮುಖ್ಯ ಅಂಕಿ ಸಂಖ್ಯೆಗಳನ್ನ ಇಲ್ಲಿ ನೋಡಿದ್ರೆ, ಕನಿಷ್ಠ ಪಿಂಚಣಿ ಎಷ್ಟು ಏರಿಕೆ ಆಗುತ್ತೆ ಅಂದ್ರೆ 8,500 ರೂಪಾಯಿಯಿಂದ 13,500 ರೂಪಾಯಿಗೆ ಏರಿಕೆ ಆಗಲಿದೆ. ಈ ಒಂದು ಸಮಿತಿ ಏನಾದರೂ ಅನುಷ್ಠಾನಕ್ಕೆ ಬಂದರೆ ಇವಾಗೇನು ಕನಿಷ್ಠ 8,500 ರೂಪಾಯಿ ಪಿಂಚಣಿ ಸಿಗ್ತಾ ಇದೆ, ದಟ್ ಈಸ್ ದಿ ಮಿನಿಮಮ್ ಪೆನ್ಷನ್ ವಾಟ್ ವಿ ಆರ್ ಗೆಟಿಂಗ್. ಸೊ 8,500 ರೂಪಾಯಿ ಏನು ಸಿಗ್ತಾ ಇದೆ ಅದು ಏರಿಕೆಯಾಗಿ 13,500 ರೂಪಾಯಿ ಡೈರೆಕ್ಟ್ ಆಗಿ ಆಗಲಿದೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೇನೆ ಗರಿಷ್ಠ ಪಿಂಚಣಿಯ ಒಂದು ಲಿಮಿಟ್ ಕೂಡ ಇತ್ತು. ಮೊದಲು 73,000 ಏನೋ ಇತ್ತು, ಬಟ್ ಇವಾಗ 1,20,000ಕ್ಕೆ ಏರಿಕೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗರಿಷ್ಠ ಪಿಂಚಣಿಯ ಒಂದು ಲಿಮಿಟ್ ಕೂಡ 1,20,000ಕ್ಕೆ ಏರಿಕೆ ಆಗಲಿದೆ ಅಂತ ಹೇಳ್ತಿದ್ದಾರೆ. ಬಾಕಿ ಇರುವ ಒಂದು ಬೇಡಿಕೆ ಅಂದ್ರೆ 70 ವರ್ಷ ಮೇಲ್ಪಟ್ಟವರಿಗೆ 10% ಹೆಚ್ಚುವರಿ ಮೊತ್ತವನ್ನ ಇಲ್ಲಿ ನೀಡಬೇಕು. 70 ವರ್ಷ, 85 ವರ್ಷ ಮತ್ತು 90 ವರ್ಷ ಈ ರೀತಿಯಾಗಿ 3 ಸ್ಟೇಜಸ್ ಅಲ್ಲಿರುವಂತಹ ಪಿಂಚಣಿದಾರರಿಗೆ ಏನು 10%, 20% ಮತ್ತು 100% ಈ ರೀತಿಯಾಗಿ 50% ಈ ರೀತಿಯಾಗಿ ಏನು ಹೆಚ್ಚಿನ ಒಂದು ಪಿಂಚಣಿ ನೀಡಬೇಕು ಅಂತ 7ನೇ ವೇತನ ಆಯೋಗದ ಶಿಫಾರಸಿನಲ್ಲಿದೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೂಡ ಸರ್ಕಾರಿ ನೌಕರರು ಕಂಟಿನ್ಯೂಸ್ ಆಗಿ ಸರ್ಕಾರದ ಒಂದು ಗಮನವನ್ನ ಸೆಳೀತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ನಿವೃತ್ತರ ನೌಕರರ ನಿರೀಕ್ಷೆ ಏನಿದೆ. ಹಾಗಾದ್ರೆ ಫೈನಲಿ ನಿವೃತ್ತ ನೌಕರರು ಏನನ್ನ ಬೇಡಿಕೆ ಮಾಡ್ತಾ ಇದ್ದಾರೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ನಿವೃತ್ತ ನೌಕರರು ತಮ್ಮ ಬದುಕಿನ ಸಂಧ್ಯಾ ಕಾಲದಲ್ಲಿ ಗೌರವಯುತವಾಗಿ ಬಾಳಲು ಈ ಪಿಂಚಣಿ ಹೆಚ್ಚಳ ಅಗತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಕೂಡ ಹೊಂದಿದ್ದು ನಿವೃತ್ತರ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ಆಶಾವಾದ ಎಲ್ಲರಲ್ಲಿದೆ. ಏನಕಂದ್ರೆ ಹಣಕಾಸು ಇಲಾಖೆಯ ಮುಖ್ಯ ಒಂದು ಮಂತ್ರಿಗಳಾಗಿಯೂ ಕೂಡ, ಆರ್ಥಿಕ ಇಲಾಖೆಯ ತಜ್ಞರಾಗಿಯೂ ಕೂಡ ಅವರು ಮೊದಲು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನಿವೃತ್ತರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಒಳ್ಳೆ ರೀತಿ ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲೇ ಉಳಿದುಕೊಂಡಿವೆ.
ಇದರಲ್ಲಿ ಪ್ರಮುಖವಾದುದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ ಶೇ 10ರಷ್ಟು ಹೆಚ್ಚುವರಿ ಪಿಂಚಣಿ. 7ನೇ ವೇತನ ಆಯೋಗದ ಭರವಸೆ ಮತ್ತು 10% ಪಿಂಚಣಿ ಹೆಚ್ಚಳದ ಹಿನ್ನೆಲೆ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗವು ತನ್ನ ವರದಿಯಲ್ಲಿ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಹಲವಾರು ಮಹತ್ವದ ಶಿಫಾರಸುಗಳನ್ನು ಮಾಡಿತ್ತು. ಶಿಫಾರಸು 70ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ ಶೇ 10ರಷ್ಟು ಹೆಚ್ಚುವರಿ ಮೊತ್ತವನ್ನು ನೀಡಬೇಕು. ಉದ್ದೇಶ: ವಯಸ್ಸಾದಂತೆ ಹೆಚ್ಚಾಗುವ ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನು ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಆಶಯವಾಗಿತ್ತು. ಪ್ರಸಕ್ತ ಸ್ಥಿತಿ: ಸರ್ಕಾರವು ಆಗಸ್ಟ್ 1, 2024ರಿಂದ ಅನ್ವಯವಾಗುವಂತೆ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಶೇ 58.5ರಷ್ಟು ಹೆಚ್ಚಳದ ಆದೇಶ ಹೊರಡಿಸಿದೆಯಾದರೂ ಈ ಹೆಚ್ಚುವರಿ ಶೇ 10ರ ಶಿಫಾರಸನ್ನು ಅಧಿಕೃತವಾಗಿ ಜಾರಿಗೆ ತಂದಿಲ್ಲ. ಜಾರಿಯಲ್ಲಿನ ವಿಳಂಬಕ್ಕೆ ಕಾರಣಗಳೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು, ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನು ಕಾರಣವಾಗಿ ನೀಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೊರೆ: ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನು ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಆರ್ಥಿಕ ಇಲಾಖೆಯ ತಾಂತ್ರಿಕತೆ: ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸಿ.ಎಸ್. ಷಡಾಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ: ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ಈ ವಿಷಯದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವ ಅವರು ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರುತ್ತಿದ್ದಾರೆ. ಷಡಾಕ್ಷರಿ ಅವರ ನಿಲುವು: ನಿವೃತ್ತ ನೌಕರರು ಸರ್ಕಾರದ ಅವಿಭಾಜ್ಯ ಅಂಗ. 70 ವರ್ಷ ದಾಟಿದವರಿಗೆ ಶೇ 10ರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವುದು